ನಾನಿವತ್ತು ಖಾಲಿಯಾದ ಒಂದು ಪೇಸ್ಟ್ ಕವರಿಂದ ವಾಲ್ ಪ್ಲೇಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀವು ಅದನ್ನು ಬಿಸಾಕೋದಕ್ಕಿಂತ ಸುಂದರವಾದ ಒಂದು ವಾಲ್ ಪ್ಲೇಟನ್ನು ಮಾಡ್ಬೋದು. ಅದು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾದ ಮೆಟೀರಿಯಲ್ಲು ವೇಸ್ಟ್ ಆದ ಪೇಸ್ಟ್ ಕವರನ್ನು ನಾವು ಖಾಲಿ ಆದ ತಕ್ಷಣ ಅದನ್ನು ಕಟ್ ಮಾಡಿ ಕ್ಲೀನಾಗಿ ತೊಳಿಬೇಕು. ತೊಳೆದಾಗ ನಮಗೆ ಈ ಥರ ಸುಂದರವಾದ ಒಂದು ಕವರ್ ಸಿಗುತ್ತೆ. ಇದ್ರ ಮೇಲೆ ನಾವು ಕಟ್ ಮಾಡಿಕೊಂಡಂಥ ಫ್ಲವರನ್ನು ಮತ್ತು ಲೀವ್ಸ್ ಇದನ್ನೆಲ್ಲ ಇದ್ರ ಮೇಲೆ ಟ್ರೇಸ್ ಮಾಡಬೇಕು. ಟ್ರೇಸ್ ಮಾಡಿದ ಮೇಲೆ ಕಟ್ ಮಾಡಬೇಕು. ಇದಕ್ಕೆ ನಾವು ಕಟಿಂಗ್ ಫಸ್ಟೇ ಮಾಡಿ ಇಟ್ಕೋಬೇಕು ಪೇಪರಲ್ಲಿ. ಇದನ್ನು ನಾನು ಇದ್ರ ಮೇಲೆ ಟ್ರೇಸ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಅದನ್ನು ಒಂದು ಎಂಟಿ ರಿಫಿಲಿಂದ ಮಾಡಬೇಕು. ಬ್ಯಾಕ್ ಸೈಡಿಂದ ಅದನ್ನು ಟ್ರೇಸ್ ಮಾಡಬೇಕು. ಟ್ರೇಸನ್ನು ನಾವು ಎಂಟಿ ರಿಫಿಲಿಂದನೇ ಮಾಡಬೇಕು. ಒತ್ತಿ ಮಾಡಿದರೆ ನಿಮಗೆ ಫ್ಲವರ್ ಡಿಸೈನ್ ಕಾಣಿಸುತ್ತೆ. ಈ ಥರದಲ್ಲಿ ಮಾಡ್ಕೊಂಡು ಬರಬೇಕು. ಈಗ ನಮ್ಮ ಟ್ರೇಸ್ ಆಯಿತು. ಟ್ರೇಸ್ ಆದ ತಕ್ಷಣ ಈಗ ನೋಡುವಾಗ ನಿಮ್ಗೆ ಫ್ಲವರ್ ಇಲ್ಲಿಂದ ಕಾಣಿಸುತ್ತೆ. ಎಲ್ಲ ಫ್ಲವರು, ಲೀವ್ಸು, ಸ್ಟೆಮ್ಸ್ ಎಲ್ಲವನ್ನು ಇದರಲ್ಲೇ ಕಟ್ ಮಾಡ್ಕೋಬೇಕು. ಅದನ್ನು ನಾನು ಹೇಗೆ ಕಟ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾವೇನು ಟ್ರೇಸ್ ಹಾಕಿದ್ವಿ ಅದ್ರ ಮೇಲೆ ಕಟ್ ಮಾಡ್ತಾ ಹೋಗ್ಬೇಕೀಗ. ನಮ್ಗೆ ಎಷ್ಟು ಫ್ಲವರ್ ಬೇಕು ಅಷ್ಟನ್ನು ಕಟ್ ಮಾಡ್ಕೋಬೋದು. ಕಟ್ ಮಾಡಿದ ಮೇಲೆ ನಮಗೆ ಫ್ಲವರ್ ಎಫೆಕ್ಟ್ ಬರಬೇಕು ಅಂದರೆ ಬ್ಯಾಕ್ ಸೈಡಿಂದ ಅದಕ್ಕೊಂದು ಪೆಟಲ್ ಮತ್ತು ಲೀವ್ಸಿಗೆಲ್ಲ ಅದರ ಎಫೆಕ್ಟ್ ಕೊಡಬೇಕು. ನಾವು ಅದನ್ನು ಇದನ್ನು ರಿಫಿಲಿಂದ ಈ ಥರ ಒತ್ತಿ ಅದಕ್ಕೆ ಡಿಸೈನ್ ಮಾಡಬೇಕು. ಪೆಟಲಿಂದ ಬೇಕಂದರೆ ಪೆಟಲಿಂದ ಲೀವ್ಸಿಗೆ ಲೀವ್ಸ್ ಎಫೆಕ್ಟ್ ಕೊಡಬೇಕು. ಈಗ ಮಾಡಿದಾಗ ನಮಗೆ ಎಂಬೋಸ್ ಎಫೆಕ್ಟ್ ಬರುತ್ತೆ. ಮಾಡಿದಾಗ ನಮಗೆ ಈ ಎಫೆಕ್ಟ್ ಕಾಣಿಸುತ್ತೆ ನೋಡಿ. ಪೆಟಲ್ಲು ಮತ್ತು ಲೀವ್ಸ್ ಎಲ್ಲ ಎದ್ದು ಕಾಣುತ್ತೆ. ಹಿಂಗೆ ಮಾಡಿದಾಗ ಎಂಬೋಸ್ ಎಫೆಕ್ಟ್ ಕೊಡುತ್ತೆ ನಮಗೆ. ಇದೇ ಥರದಲ್ಲಿ ನಮಗೆ ಎಷ್ಟು ಫ್ಲವರ್ ಬೇಕೋ ಅಷ್ಟು ಫ್ಲವರ್, ಲೀವ್ಸ್, ಬಡ್ ಮತ್ತು ಬ್ರಾಂಚ್ ಇದೆಲ್ಲವನ್ನು ನೀವು ರೆಡಿ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ಮಾಡಿದ್ದೀನಿ. ಇದು ಬಂದು ಬಡ್, 2-3 ಥರದ ಬಡ್, ಇದು ಅದರದ್ದು ಬ್ರಾಂಚ್. ಇದೇ ಥರದಲ್ಲಿ ನಾವು ಪಾಟನ್ನು ರೆಡಿ ಮಾಡಬೇಕು. ಪಾಟನ್ನು ಸಹ ಫಸ್ಟಿಗೆ ನಾವು ಟ್ರೇಸ್ ತಗೊಂಡು ಅದ್ರ ಮೇಲೆ ಇಟ್ಬಿಟ್ಟು ಕಟ್ ಮಾಡಬೇಕು. ಕಟ್ ಮಾಡಿದ ಮೇಲೆ ನಮಗೆ ಈ ಥರ ಕಾಣಿಸುತ್ತೆ. ಇದಕ್ಕೂ ನಾವು ಬ್ಯಾಕ್ ಸೈಡಿಂದ ಒಂದು ಇಂಪ್ರೆಷನ್ ಕೊಟ್ಟರೆ ಅದು ಪಾಟಿಂದು ಡಿಸೈನ್ ಕಾಣಿಸುತ್ತೆ ಚೆನ್ನಾಗಿ. ಇದನ್ನು ನಾನು ಕಾರ್ಡ್ಬೋರ್ಡ್ ಮೇಲೆ ಹೇಗೆ ಅರೇಂಜ್ ಮಾಡೋದಂತ ನಾನು ತೋರಿಸ್ತೀನಿ. ಫಸ್ಟಿಗೆ ನಾವು ಪಾಟನ್ನು ವೈಟ್ ಗಮ್ಮಿಂದ ಅದನ್ನು ಸ್ಟಿಕ್ ಮಾಡಬೇಕು. ಇದನ್ನು ಬ್ಯಾಕ್ ಸೈಡಲ್ಲಿ ಗಮ್ ಮಾಡಿ ಪೇಸ್ಟ್ ಮಾಡಬೇಕು. ಈ ಪಾಟ್ ಕೂರಿಸಿದ ಮೇಲೆ ನಮಗೆ ಬ್ರಾಂಚ್ ಇದನ್ನು ನಾವು ಅದರಲ್ಲೇ ಕಟ್ ಮಾಡ್ಕೋಬೋದು. ಇದಕ್ಕೂ ಬ್ಯಾಕ್ ಸೈಡಿಂದ ವೈಟ್ ಗಮ್ ಹಾಕಿ ಎಲ್ಲವನ್ನೂ ನಾವು ಫಸ್ಟಿಗೆ ಬ್ರಾಂಚನ್ನೆಲ್ಲ ರೆಡಿ ಮಾಡ್ಕೊಬೇಕೀಗ. ಇದೆಲ್ಲನೂ ಪೇಸ್ಟ್ ಕವರಿಂದನೇ. ಇದು ಕಡಿಮೆ ಖರ್ಚಲ್ಲಿ ಸುಂದರವಾದ ಒಂದು ವಾಲ್ ಪ್ಲೇಟ್ ಆಗುತ್ತೆ. ಇದು ನಿಮಗೆ ಸುಂದರವಾದ ಒಂದು ಸಿಲ್ವರ್ ಎಫೆಕ್ಟ್ ಕೊಡುತ್ತೆ. ಇದು ಫಸ್ಟಿಗೆ ಈ ಬ್ರಾಂಚೆಲ್ಲ ರೆಡಿ ಮಾಡ್ಕೋಬೇಕು. ಬ್ರಾಂಚನ್ನು ನಿಮಗೆ ಯಾವ ಕಡೆ ಡೈರೆಕ್ಷನ್ ಬೇಕು ಆ ಥರದಲ್ಲೇ ಕಟ್ ಮಾಡ್ಕೋಬೇಕು. ಇದನ್ನು ಸುಂದರವಾದ ಒಂದು ಫ್ರೇಮ್ ಹಾಕಿಯೂ ವಾಲ್ ಮೇಲೆ ಹಾಕ್ಬೋದು. ಈ ಲೀವ್ಸನ್ನು ಅದಕ್ಕೆ ಗಮ್ ಮಾಡಿ ನಿಮ್ಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಲೀವ್ಸನ್ನು, ಖಾಲಿ ಎಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಲೀವ್ಸೆಲ್ಲ ಹಾಕ್ತಾ ಹೋಗ್ಬೋದು. ಲೀವ್ಸ್ ಮಾಡುವಾಗೂ ಬ್ಯಾಕ್ ಸೈಡಿಂದ ಈ ಥರದ ಗೆರೆಗಳನ್ನ ಎಳೆಯೋದ್ರಿಂದ ನಿಮಗೆ ಲೀವ್ಸ್ ಎಫೆಕ್ಟ್ ಕೊಡುತ್ತೆ. ಈಗ ಫ್ಲವರ್ ಹಾಕ್ತಾ ಇದ್ದೀನಿ ನಾನು. ಇದು ಗಮ್ ನಿಮಗೆ ಒಣಗಲಿಕ್ಕೆ ಒಂದು 1/2 hour ಬೇಕು. ನಮಗೆ ಎಲ್ಲೆಲ್ಲಿ ಖಾಲಿ ಕಾಣಿಸುತ್ತೆ ಅಲ್ಲೆಲ್ಲ ಲೀವ್ಸನ್ನು ತುಂಬಿಸ್ತಾ ಹೋಗಬೇಕು. ಎಷ್ಟು ಫ್ಲವರ್ ಎಷ್ಟು ಲೀವ್ಸ್ ಹಾಕಿರೂ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ನಿಮಗೆ ಕಮ್ಮಿ ಅಂತ ಕಾಣಿಸಿದರೆ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಬ್ರಾಂಚ್ಗಳನ್ನು ಹಾಕ್ತಾ ಹೋಗ್ಬೋದು. ಹೀಗೆ ಇದು ಬಡ್, ಹೂವಿನ ಪಕ್ಕದಲ್ಲೇ ಬಡ್ಗಳನ್ನೆಲ್ಲ ಇಡಬೇಕು. ಎಷ್ಟು ವೆರೈಟಿ ಫ್ಲವರ್ಗಳನ್ನು ಬೇಕಾದ್ರೆ ನೀವು ಇದಕ್ಕೆ ಅರೇಂಜ್ ಮಾಡ್ಬೋದು. ಇದು ಒಣಗ್ಲಿಕ್ಕೆ ಬೇಕು, ಅರ್ಧ ಗಂಟೆ ಬೇಕು ನಮಗೆ.
ಎಲ್ಲ ಕಡೆ ಲೀವ್ಸ್ ಅಂತ ಅಂಟಿಸ್ತಾ ಹೋದರೆ ಚೆನ್ನಾಗಿ ಕಾಣುತ್ತೆ. ಎಲ್ಲೆಲ್ಲಿ ಖಾಲಿ ಅಂತ ಕಾಣಿಸುತ್ತೆ ನಿಮಗೆ ಅಲ್ಲೆಲ್ಲ ಈ ಬಡ್ ಲೀವ್ಸ್ ಇದನ್ನೆಲ್ಲ ಈ ಬ್ರಾಂಚಿಗೆ ಅಟ್ಯಾಚ್ ಮಾಡ್ತಾ ಹೋಗಬೇಕು. ಅವಾಗ ನಿಮಗೆ ಇದು ತುಂಬಿದಾಗ ಕಾಣಿಸುತ್ತೆ. ಸುಂದರವಾದ ಒಂದು ವಾಲ್ಪೇಟ್ ಸಿಗುತ್ತೆ ನಿಮಗೆ. ನೋಡಿ ಈಗೆಲ್ಲನೂ ನಾನು ಲೀವ್ಸು, ಬಡ್ಸ್, ಬ್ರಾಂಚ್, ಫ್ಲವರ್ ಎಲ್ಲನೂ ಹಾಕಿದ್ದೀನಿ ನಾನು. ಇದು ಒಣಗ್ಲಿಕ್ಕೆ ನಮಗೆ ಅರ್ಧ ಗಂಟೆ ಬೇಕು. ಇದನ್ನು ನಾನು ಫಸ್ಟೇ ನಾನು ಒಂದು ಸುಂದರವಾದ ಒಂದು ವಾಲ್ಪೇಟ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಒಣಗಿದ್ರೆ ನೋಡಿ ಈ ಥರದಲ್ಲಿ ಕಾಣಿಸುತ್ತೆ ನಿಮಗೆ. ಇನ್ನೂ ಇದು ಸುಂದರವಾಗಿ ಕಾಣಬೇಕು ಅಂದರೆ ಈ ಬಾರ್ಡ್ರನ್ನ ನಾವು ವೈಟ್ ಪೇಪರಿಂದ, ಕಲರ್ ಪೇಪರಿಂದ, ಯಾವ ಕಲರ್ ಪೇಪರಿಂದನೂ ನಾವು ಈ ಬಾರ್ಡ್ರನ್ನ ಕೊಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಇದೇ ಥರದಲ್ಲಿ ನೀವು ವಾಲ್ಪ್ಲೇಟ್ ಮಾಡುವಾಗ ಆ್ಯನಿಮಲ್ಸ್, ಸೀನರಿ ಯಾವುದನ್ನು ಬೇಕಾದ್ರೂ ನೀವು ಮಾಡ್ಕೊಬೋದು. ನಿಮಗಿದು ಸಿಲ್ವರ್ ಎಫೆಕ್ಟ್ ಕೊಡುತ್ತೆ. ಸುಂದರವಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕೆ ಅಂತಂದರೆ ಇದನ್ನು ಮಕ್ಕಳಿಗೂ ಸಹ ಗಿಫ್ಟ್ ಮಾಡ್ಬೋದು. ಮಕ್ಕಳ ಕೈಯಲ್ಲೇ ಮಾಡಿಸಿದ್ರೆ ಇನ್ನೂ ಸುಂದರವಾಗಿ ಕಾಣಿಸುತ್ತೆ. ಅವರಿಗೂ ತುಂಬಾ ಖುಷಿಯಾಗುತ್ತೆ. ಇದಕ್ಕೆ ಇನ್ನೂ ಸುಂದರವಾಗಿ ಕಾಣಬೇಕು ಅಂತಂದರೆ ಚೆನ್ನಾಗಿರೋ ಒಂದು ಫ್ರೇಮ್ ಹಾಕಿ ಅದನ್ನು ಗೋಡೆಗೆ ಹಾಕೋದ್ರಿಂದ ಇನ್ನೂ ಸುಂದರವಾಗಿ ಕಾಣಿಸುತ್ತೆ ನಿಮಗೆ. ಕಸದಿಂದ ರಸ ಅನ್ನುವ ಮಾತು ಸುಳ್ಳಲ್ಲ. ಅದಕ್ಕೆ ಇವರು ಮಾಡಿದಂತಹ ವಾಲ್ ಪ್ಲೇಟ್ ಸಾಕ್ಷಿ. ಇದು ರೆಡಿಯಾದ ನಂತರ ಎಷ್ಟು ಸುಂದರವಾಗಿ ಕಾಣುತ್ತೆ ಅಲ್ವಾ? ಅಂಗಡಿಗೆ ಹೋಗಿ ಕಲಾತ್ಮಕ ವಸ್ತುಗಳನ್ನು ತರುವ ಬದಲು ಮನೆಯಲ್ಲಿಯೇ ಇರುವ ವಸ್ತುಗಳನ್ನು ಬಳಸಿ ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ರೆ ನೀವು ಸಹ ಇಂತಹ ಕಲಾತ್ಮಕ ವಸ್ತುಗಳನ್ನು ಮಾಡಿಕೊಳ್ಳಬಹುದು. ತಡ ಮಾಡದೆ ನೀವು ಸಹ ಇಂತಹ ವಸ್ತುಗಳನ್ನು ರೆಡಿ ಮಾಡಿಕೊಂಡು ಮನೆಯನ್ನ ಅಲಂಕಾರ ಮಾಡಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.